ಇನ್ನೇನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನ ನಮ್ಮೊಂದು ಮೊಬೈಲಲ್ಲಿ ಫ್ರೀಯಾಗಿ ಹೆಂಗೆ ನೋಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ದು ಯಾವುದೇ ಸಿಮ್ ಇದ್ರೂ ನಡೆಯುತ್ತೆ, ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, VI ಆಗಿರ್ಬೋದು. ಸೊ ಯಾವುದೇ ಸಿಮ್ ಇದ್ರೂ ಯಾವ ರೀತಿ ಫ್ರೀಯಾಗಿ ನೋಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಇದೇ ರೀತಿ ಟೆಕ್ ಟ್ಯುಟೋರಿಯಲ್ ವಿಡಿಯೋಸ್ಗಳನ್ನು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಓಕೆನಾ, ಇವಾಗ ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗಾಯ್ಸ್ ಯಾವ ರೀತಿ ನೋಡೋದಂತ ಸ್ಕ್ರೀನ್ ಮೇಲೆ ನೋಡೋಣ. ಮೊದಲು ನಿಮ್ಮ ಒಂದು ಫೋನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನನ್ನ ಒಂದು ಫೋನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿದ್ದೇನೆ. ಸೊ ಇಲ್ಲಿ ಸರ್ಚಲ್ಲಿ ನೀವು ಜಿಯೋ TV ಅಂತ ಸರ್ಚ್ ಮಾಡಬೇಕಾಗತ್ತೆ. ಸೊ ನಾನು ನೋಡ್ಬೋದು ಇವಾಗ ಜಿಯೋ TVನ ಸರ್ಚ್ ಮಾಡ್ತಾ ಇದ್ದೀನಿ. ಜಿಯೋ TV. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನಿವಾಗ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಸೊ ನಾನಿವಾಗ ಡೌನ್ಲೋಡ್ ಇಡ್ತೀನಿ. ಸೊ ಇದು ಒನ್ ಅಪ್ಲಿಕೇಶನ್ ಆಯಿತು. ಸೊ ಇನ್ನೊಂದು ಅಪ್ಲಿಕೇಶನ್ ಏನಂದರೆ ಜಿಯೋ ಹಾಟ್ಸ್ಟಾರ್ ಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಇನ್ನೊಂದು ಅಪ್ಲಿಕೇಶನ್ ಇದೆ ಜಿಯೋ ಹಾಟ್ಸ್ಟಾರ್ ಅಂತೇಳಿ. ಓಕೆನಾ, ಸೊ ನಾನು ಇವಾಗ ಇದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಈ ಎರಡು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಎರಡು ಅಪ್ಲಿಕೇಶನಲ್ಲಿ ತೋರಿಸ್ತೀನಿ ಯಾವ ರೀತಿ ಫ್ರೀಯಾಗಿ ನೋಡೋದಂತ ಹೇಳಿ. ಓಕೆ, ಸೊ ಇವಾಗ ಓಪನ್ ಆಗ್ತಾ ಇದೆ, ವೇಟ್ ಮಾಡೋಣ. ಓಕೆ, ನೋಡ್ಬೋದು ಜಿಯೋ TV ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗಿದೆ. ಸೊ ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ಮುಂದೆ ಏನು ಮಾಡಬೇಕು, ಯಾವ ರೀತಿ ಲೈವ್ ಆಗಿ ನೋಡಬೇಕು ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮ್ಮ ಒಂದು ಫೋನಲ್ಲಿ ಇದೇ ರೀತಿ ಓಪನ್ ಮಾಡಿ. ಸೊ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ಗೆ ಅಲೌ ಮಾಡಿ. ಓಕೆ, ನೋಡ್ಬೋದು ಓಪನ್ ಆದಮೇಲೆ ಸೊ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಕಲರ್ಸ್ ಕನ್ನಡ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಕಲರ್ಸ್ ಕನ್ನಡ ಅಂತ ಸರ್ಚ್ ಮಾಡ್ತೀನಿ. ಓಕೆ, ನೋಡ್ಬೋದು ನೀವು ಸರ್ಚಲ್ಲಿ ಕಲರ್ಸ್ ಕನ್ನಡ ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾದಂಥ 3 ಚಾನಲ್ಸ್ಗಳು ಬರ್ತವೆ. ಸೊ ಇದರಲ್ಲಿ ನೀವು ಮಧ್ಯದಲ್ಲಿದೆಯಲ್ಲ ಕಲರ್ಸ್ ಕನ್ನಡ ಅಂತ ಹೇಳಿ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಲರ್ಸ್ ಕನ್ನಡದಲ್ಲಿ ಲೈವ್ ಚಾನಲ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನೀವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಲೈವ್ ಆಗಿ ನೋಡ್ಕೊಳ್ಬಹುದು. ಓಕೆನಾ, ಸೊ ಜಿಯೋ ನಂಬರ್ ಇದ್ರೆ ಮಾತ್ರ ಲಾಗಿನ್ ಆಗಕ್ ಬರುತ್ತೆ. ನಿಮ್ದು ಫ್ರೆಂಡ್ಸ್ ಹತ್ರ ಅಥವಾ ನಿಮ್ದು ಫ್ಯಾಮಿಲಿಯಲ್ಲಿ ಯಾರ ಹತ್ರ ಆದ್ರೂ ಜಿಯೋ ನಂಬರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಜಿಯೋ ನಂಬರ್ನ ಹಾಕಿ ಅದಾದ್ಮೇಲೆ ಒಂದು OTP ಎಂಟರ್ ಮಾಡಿದ್ರೆ ಆಯ್ತು, ಲಾಗಿನ್ ಆಗುತ್ತೆ. ಓಕೆನಾ, ನೋಡಿ ಎಂಜಾಯ್ ಮಾಡಿ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ಜಿಯೋ ಹಾಟ್ಸ್ಟಾರ್ ಇರಬೇಕಾಗುತ್ತೆ. ಸೊ ಎರಡನೇ ಅಪ್ಲಿಕೇಶನ್ ಜಿಯೋ ಹಾಟ್ಸ್ಟಾರ್ನ ಓಪನ್ ಮಾಡ್ತೀನಿ. ಸೊ ಎಲ್ಲರೂ ನೋಡ್ಕೊಳ್ಳಿ ಯಾವ ರೀತಿ ಏನು ಮಾಡ್ಬೇಕಂತೇಳಿ. ಸೊ ಇವಾಗ ಒಂದು ಅಪ್ಲಿಕೇಶನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ನೋಡೋದಂತ ಹೇಳಿ. ಓಕೆನಾ, ಸೊ ನಾನಿವಾಗ ಲಾಗಿನ್ ಮಾಡ್ತೀನಿ. ಸೊ ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಇಲ್ಲಿ ತೋರಿಸುತ್ತೆ. ಬಟ್ ನೀವು ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಡೈರೆಕ್ಟಾಗಿ ನಿಮಗೆ ಈ ರೀತಿಯಂಥ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಡೈರೆಕ್ಟಾಗಿ ನೀವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಶೋ ಏನು ಸ್ಟಾರ್ಟ್ ಆಗಿರುತ್ತಲ್ಲ, ಸೊ ಅವಾಗ ಅದನ್ನು ಓಪನ್ ಮಾಡಿ ಅದನ್ನು ವಾಚ್ ಮಾಡಿ. ಏನಾದರೂ ನಿಮಗೆ ಸಬ್ಸ್ಕ್ರಿಪ್ಷನ್ ಏನಾದರೂ ಕೇಳ್ತಾ ಇದ್ರೆ ಸೊ ನೀವು ರಿಚಾರ್ಜ್ನ ಕಡಿಮೆ ಅಮೌಂಟ್ ಎಂದು ರಿಚಾರ್ಜ್ ಮಾಡಿಸಿದಾರಂತ ಅರ್ಥ. ಓಕೆನಾ, ಸೊ ನಿಮ್ಮದು ಡೈಲಿ 2 GB ಬರ್ತಾ ಇದ್ರೆ, ನಿಮ್ಮದು 5G ಇದ್ರೆ ನೀವು ಡೈಲಿ 2 GB ರಿಚಾರ್ಜ್ ಮಾಡಿಸಿರ್ತೀರ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಇವಾಗ 5G ಫೋನನ್ನು ಯೂಸ್ ಮಾಡ್ತಾ ಇದ್ರೆ, ಅದಕ್ಕೋಸ್ಕರ ನೀವು 2 GB ಇಂಟರ್ನೆಟ್ನ ರಿಚಾರ್ಜ್ ಮಾಡಿಸಿರ್ತೀರ. ಅವರು 2 GB ಇಂಟರ್ನೆಟ್ನ ನೀವು ರಿಚಾರ್ಜ್ ಮಾಡಿಸಿದಾಗ ಜಿಯೋ ಹಾಟ್ಸ್ಟಾರ್ದು 1 ಮಂತ್ ಫ್ರೀ ಬಂದಿರುತ್ತೆ. ಓಕೆನಾ, ಸೊ ಡೈರೆಕ್ಟಾಗಿ ನೀವು ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ನೀವು ಜಿಯೋ ಹಾಟ್ಸ್ಟಾರಲ್ಲಿ ಬಂದುಬಿಟ್ಟು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನು ವಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಟೋಮೆಟಿಕ್ ಆಗಿ ಅದು ಅಪ್ಲೈ ಆಗುತ್ತೆ. ಯಾವುದೇ ರೀತಿ ನಿಮಗೆ ಸಬ್ಸ್ಕ್ರಿಪ್ಷನ್ನ ಕೇಳಲ್ಲ. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, 100% ಅದಕ್ಕೆ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಓಕೆನಾ, ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.